ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಪವನ್ ಜೋಶಿ. ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಕರ ರಾಶಿಯ ಶ್ರವಣ ನಕ್ಷತ್ರದ ಬಗ್ಗೆ ಮಾತನಾಡಲಿದ್ದೇವೆ. ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ 1, 2, 3, 4 ಪಾದಗಳು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲೇ ಬರುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದೆ ನಾನು. ಮಕರ ಅಂದ್ರೆ ಮಕರ, ಕ್ರೊಕೊಡೈಲ್ ಅಂತ ನಾನು ಹೇಳಿದ್ದೆ. ಈ ಮಕರ ರಾಶಿ ಚರ ರಾಶಿ, ಪೃಥ್ವಿ ತತ್ವದ ರಾಶಿ, ಶನಿಗ್ರಹದ ರಾಶಿ. ಅಂದ್ರೆ ಪರಿಶ್ರಮ, ಕನ್ಸಿಸ್ಟೆನ್ಸಿ, ತ್ಯಾಗ. ತ್ಯಾಗ ಅಂದ್ರೆ ಎಲ್ಲದಕ್ಕೂ ತಯಾರು. ಇವೆಲ್ಲ ಶನಿಯ ಗುಣಗಳು. ಇವೆಲ್ಲ ಧರ್ಮ, ಆಲಸ್ಯ, ಇವೆಲ್ಲ ಶನಿಯ ಗುಣಗಳು. ಪ್ರಾಕ್ಟಿಕ್ಯಾಲಿಟಿ, ಡಿಟರ್ಮಿನೇಷನ್, ಇವೆಲ್ಲ ಶನಿಯ ಗುಣಗಳು, ಮಕರ ರಾಶಿಯ ಗುಣಗಳು. ಮತ್ತೆ ಅವಮಾನ ಅಪಮಾನಕ್ಕೆ ಕುಗ್ಗದೆ ಬಗ್ಗದೆ. ಎಷ್ಟೋ ಮಂದಿ ನೋಡ್ರಿ, ಈಗ ಯಾರಾದ್ರೂ ಏನಾದ್ರು ಅಂದ್ರೆ ನಾವು ಮನ್ಸಿಗೆ ಹಚ್ಕೋತೀವಿ, ಆದ್ರೆ ಅದನ್ನ ತೋರಿಸಿಕೊಡೋದಿಲ್ಲ ಬೇರೆ ರಾಶಿಯವರು. ಮಕರ ರಾಶಿಯವ್ರಂಗಲ್ಲ. ನಾ ಹೆಂಗ್ ನಂಗೆ ಗೊತ್ತಪ್ಪ, ಸ್ವಾಭಿಮಾನ ಬಹಳ ಅವ್ರಿಗೆ, ಆತ್ಮಾಭಿಮಾನ ಬಹಳ. ಯಾರು ಏನಾದ್ರು ತಲೆ ಕೆಡಿಸ್ಕೊಂಡಿರೋ ಸ್ವಲ್ಪ ಮನ್ಸಿಗೆ ಹತ್ತೋದೇ ಇಲ್ಲ ಅವ್ರಿಗೆ. ಯಾಕಂದ್ರೆ ನಾ ಹೆಂಗಿದ್ದೀನಿ ನನಗೆ ಗೊತ್ತೋದಿರ್ತಾರ ಅವ್ರು. ಇದು ಮಕರ ರಾಶಿಯ ಸ್ವಭಾವ. ಇದ್ರ ಬಗ್ಗೆ ನಾ ಬಹಳ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವ್ರು ಹೇಗಿರ್ತಾರೆ, ಏನು ದುಡ್ಡಿನ ಮೌಲ್ಯ ಬಹಳ ಗೊತ್ತಿರ್ತದ. ಪಾಸ್ಟ್ ಏನ್ ಹಿಂದೆ ಘಟನೆಗಳು ನಡೆದಿರ್ತಾವ, ಅದಕ್ಕೆ ಮಹತ್ವ ಬಹಳ ಕೊಡ್ತಿರ್ತಾರ. ತಂದೆ ತಾಯಿ ಸಂಬಂಧಗಳಿಗೆಲ್ಲ ಬೆಲೆ ಬಹಳ ಕೊಡ್ತಿರ್ತಾರ. ಇದರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮಕರ ಅನ್ನುವ ರಾಶಿ ಈ ಮೊಸಳೆ ನೀರಿನಲ್ಲೂ ಇರ್ತದ, ಭೂಮಿ ಮೇಲೂ ಇರ್ತದ. ಹಿಂಗ ಮಲ್ಟಿಪಲ್ ಆಕ್ಟಿವಿಟೀಸ್, ಬೇರೆ ಬೇರೆ ವಿಷಯ ಜ್ಞಾನವನ್ನು ಸಂಗ್ರಹಿಸುವಂತರಾಗಿರ್ತಾರ. ಇದ್ರ ಬಗ್ಗೆನೂ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ಮಕರ ರಾಶಿ ಸಾಮಾನ್ಯವಾಗಿ ಹೆಂಗಿರ್ತದಪ್ಪ ಅಂತಂದ್ರ ದೀರ್ಘ ಆಲೋಚನೆ ಮಾಡುವಂತವ್ರಾಗಿರ್ತಾರ. ಯಾರಿಂದ ಹೆಂಗ್ ಕೆಲಸ ತಗೋಬೇಕು, ಯಾವ ಮನುಷ್ಯನ ಏನೇನ್ ಕೆಲಸಗಳನ್ನ ಮಾಡಿಸ್ಕೋಬೇಕು ಗೊತ್ತಿರ್ತದೆ. ಮತ್ತೆ ಮೇನ್ ಮಕರ ರಾಶಿಯವ್ರು ಹೆಂಗಂತಂದ್ರ ತಮ್ಮ ಚಾಣಕ್ಷತೆಯನ್ನ, ತಮ್ಮಲ್ಲಿರ್ತಕ್ಕಂಥ ಒಳ್ಳೆ ಟ್ಯಾಲೆಂಟ್ ಏನಿರ್ತದೆ ಕಂಡು ತೋರ್ಸಂಗಿಲ್ಲ. ಅವ್ರು ಎಲ್ಲ ಅವಶ್ಯಕತೆ ಅದ, ಎಲ್ಲ ರಿಕ್ವೈರ್ಮೆಂಟ್ ಅದ, ಅಲ್ಲಿ ಎಷ್ಟು ಬೇಕಷ್ಟ ತೋರಿಸ್ತಾರ ಅವ್ರು. ಈ ಮನುಷ್ಯನ ಜೊತೆ, ಈ ವ್ಯಕ್ತಿಯ ಜೊತೆ ಇಂಥ ಕಡೆ ನಾ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ರ, ಟೈಮ್ ಇನ್ವೆಸ್ಟ್ ಮಾಡಿದ್ರ, ಎನರ್ಜಿ ಇನ್ವೆಸ್ಟ್ ಮಾಡಿದ್ರೆ ಏನ್ ನಂಗೆ ಸಿಗ್ತದ. ಪ್ರತಿಫಲಾಪೇಕ್ಷಿಗಳಾಗಿರ್ತಾರ. ಅನ್ನೆಸೆಸರಿ ಏನು ಹೋಲಿ ಬಿಡಪ್ಪ, ನಮ್ಮ ಸ್ನೇಹಿತ ಒಂದ್ ಸ್ವಲ್ಪ ಟೈಮ್ ಕೊಟ್ರ ತಗೊಂಡ ಹೋಲಿ ಬಿಡಪ್ಪ ಅವನ ಜೊತೆ ಅಡ್ಡಾಡಿದ, ಹಂಗಿರಂಗಿಲ್ಲ ಮಕರ ರಾಶಿಯವರು. ಅಂತ ಸ್ವಭಾವ ಉಳ್ಳಂತ ಮಕರ ರಾಶಿಯಲ್ಲಿ ಏನಾದ್ರೂ ಒಂದು ಮನುಷ್ಯ ಯಾರಾದ್ರೂ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿ ಬಿಟ್ಟರೆ, ಶ್ರವಣ ನಕ್ಷತ್ರದ ಗ್ರಹ ದೇವತಾ ಚಂದ್ರ, ಅದರ ಅಭಿಮಾನಿ ದೇವತಾ ಮಹಾವಿಷ್ಣು. ಶ್ರವಣ ನಕ್ಷತ್ರದ ಮೂಲ ಸ್ವಭಾವ ಶ್ರವಣ, ಕೇಳುವುದು, ಕಿವಿ, ತಾಳ್ಮೆ, ಸಹನೆ, ಆರಂಭ, ಪ್ರಾಥಮಿಕತೆ, ನಿರಾಳತೆ, ಮಧುರತೆ, ರಕ್ಷಣೆ. ಈ ಮಕರ ರಾಶಿ ಶ್ರವಣ ನಕ್ಷತ್ರದ ಕೆಲವೊಂದು ಐಡೆಂಟಿಫಿಕೇಶನ್ಸ್ ಹೇಳ್ಬಿಡುತ್ತೆ ನನ್ಗೆ. ಐಡೆಂಟಿಟಿ, ಐಡಿಯಾಲಜಿಕಲ್ ಪರ್ಸನ್ ಹೆಂಗಿರ್ತಾರಂದ್ರೆ, ಹಿಂದೆಲ್ಲ ದೊಡ್ಡ ದೊಡ್ಡ ಇತಿಹಾಸಗಳನ್ನು ಬರೆದಂತವ್ರು ಇದ್ರು, ಗ್ರಂಥಗಳನ್ನ. ಈ ಸಾಮ್ರಾಜ್ಯದ ಬಗ್ಗೆನೇ ಬರದ, ರಾಜನ ಬಗ್ಗೆ ಬರದ, ದೊಡ್ಡ ದೊಡ್ಡ ಈಗ ಕೌಟಿಲ್ಯ ಅರ್ಥಶಾಸ್ತ್ರವನ್ನ ಬರದ, ಇನ್ನೊಬ್ಬ ಮತ್ತೊಂದು ಶಾಸ್ತ್ರವನ್ನ ಬರದ, ಒಬ್ಬ ಯಾರೋ ಗಣಪತಿ ಒಬ್ಬ ಕತೆ ಹೇಳ್ದಾಗ ಬರದ. ಈ ಕೇಳಿ ಹೇಳುವುದನ್ನು, ಎಲ್ಲರೂ ಹೇಳುವುದನ್ನು ಸಮಾಧಾನದಿಂದ ಕೇಳಿ ಆಲಿಸಿ ತಮ್ಮೊಳಗಿರ್ತಕ್ಕಂತಹ ಜ್ಞಾನವನ್ನ ಅದಕ್ಕೆ ಸೇರಿಸಿ ಹೊಸ ಔಟ್ಪುಟ್ ಕೊಡುವಂತದ್ದು ಏನದಲ್ಲ, ಇದು ಶ್ರವಣ ನಕ್ಷತ್ರ. ನಾಟ್ ಓನ್ಲಿ ಹಿಯರಿಂಗ್ but also giving a new creativity with all the knowledge what he has heard. ಎಲ್ಲ ವಿಷಯಗಳನ್ನ ಕೇಳಿ ಹೊಸ ವಿಷಯಗಳನ್ನ ಹೊರತೆಗೆಯುವಂತ ಸಾಮರ್ಥ್ಯ ಇರೋದವರು. 16 ಕಥೆಗಳನ್ನು ಕೇಳೋದು, ಹೊಸ ಪಿಕ್ಚರ್ ಬರೆಯುವುದಪ್ಪ ಶ್ರವಣ ನಕ್ಷತ್ರ. ಒಳ್ಳೆ ಲೆಕ್ಚರರ್, ಒಳ್ಳೆ ಗುರು, ಒಳ್ಳೆ ರೈಟರ್, ಒಳ್ಳೆ ಏನಾಗ್ತಿರ್ತ ಒಂದು ದೊಡ್ಡ ಮಾಸ್ ಲೀಡರ್ ಇದ್ದಾನಪ್ಪ, ಅವ್ನ ಹಿಂದೊಂದು ಗೈಡ್, ಪ್ರಮೋಟರ್, ಸಪೋರ್ಟರ್, ಸ್ಟ್ಯಾಂಡ್. ಶ್ರವಣ ಸಮಾಧಾನ, ಮಹಾವಿಷ್ಣು ಸಂರಕ್ಷಣೆ, ಸೇಫ್ಟಿ, ಟ್ರಮೆಂಡಸ್ ಹಿಡನ್ ಸ್ಟ್ರೆಂತ್. ಅವ್ ನೋಡ್ಲಿಕ್ಕೆ ಇವ ಶಾಣ ಇದ್ದಾನ, ಇವ ಮ್ಯೂಸಿಷಿಯನ್, ಇವ ಡಾಕ್ಟರ್, ಇವ ಇಂಜಿನಿಯರ್. ಅಷ್ಟು ಸಿಂಪಲ್ ಲಿವಿಂಗ್. ಹೈಫೈ ಇಲ್ಲ, ದೊಡ್ಡಿಸ್ಕಿ ಇಲ್ಲ, ಅಹಂಕಾರ ಇಲ್ಲ, ಎಲ್ಲ ಹಿಡನ್ ಟ್ರೆಜರ್. ಅಷ್ಟು ಪವರ್ಫುಲ್. ಯಾವಾಗ ಬೇಕು ಅವಾಗ ಅಷ್ಟ ತೆಗಿತಾರ. ಮಕರ ರಾಶಿ ತೆಗಿತಾರ ಅವ್ರು. ಶ್ರವಣ ನಕ್ಷತ್ರದ ಗುಣ ಅದು ಭಾರಿ ವಿಶೇಷವಾದಂತಹ ಗುಣ. ಮತ್ತೆ ಶ್ರವಣ ನಕ್ಷತ್ರಗಳು ಸಮಾಧಾನಿಗಳಾಗಿರ್ತಾರ. ಉತ್ತರಾಷಾಢ ನಕ್ಷತ್ರದವ್ರು ಹಾಗಲ್ಲ. ಸಹನೆ, ಸಮಾಧಾನ, ತಾಳ್ಮೆ ಬಹಳ ಇರ್ತದ. ಬಹಳ ದುಡ್ಡು ಗಳಿಸುವಂತ ದುರಾಸೆ, ದುರ್ಬುದ್ಧಿ ಇರೋದಿಲ್ಲ. ಅಧಿಕಾರದ ದುರಾಸೆ, ದುರ್ಬುದ್ಧಿ ಇರೋದಿಲ್ಲ.
ಬಹಳ ದೊಡ್ಡ ಹೆಸರು ಗಳಿಸ್ಬೇಕು, ದೊಡ್ಡ. ಆದ್ರೆ ಒಂದು ಮಾತ್ರ ಶ್ರವಣ ನಕ್ಷತ್ರದವ್ರಿಗಿರ್ತದೆ, ಏನಪ್ಪಾ ಅಂತಂದ್ರೆ ಈ ಏನನ್ನ ಕೇಳ್ತಾರಲ್ಲ ಹೇಳ್ಬೇಕು, ಇವರಿಗೆ ಇದನ್ನ ತಿಳಿಸಿ ಹೇಳ್ಬೇಕು. ತಮ್ಗೆ ಇನ್ನೊಂದು ಗೊತ್ತದಪ್ಪ ಅದನ್ನ ಮತ್ತೊಬ್ರಿಗೆ ಹೇಳ್ಬೇಕು. ಅವರು ದೇ ವಾಂಟ್ ಟು ಎಕ್ಸ್ಪ್ರೆಸ್, ದೇ ವಾಂಟ್ ಟು ಓಪನ್ ಅಪ್, ದೇ ವಾಂಟ್ ಟು ಶೇರ್. ಅವ್ರದ್ದು ಒಂಥರ ಹೆಂಗಪ್ಪಾ ಅಂತಂದ್ರೆ ಆಲ್ವೇಸ್ ಅವ್ರ ಹತ್ರ ಇನ್ನೊಂದು ವಿಷಯ ಅದ, ಅದನ್ನ ಹಚ್ಕೊಳ್ಳೋ ಬುದ್ಧಿ ಬಹಳ ಇರ್ತದ, ಅದನ್ನ ತಿಳಿಸೋ ಬುದ್ಧಿ ಬಹಳ ಇರ್ತದ. ಅಥವಾ ಈಗ ನೋಡ್ರಿ ನಾವೆಲ್ಲರೂ ಕೂತಿರ್ತೀವಿ, ಯಾರು ತಪ್ಪು ಮಾಡ್ತಿರ್ತಾರೆ, ಉಳಿದವ್ರು ಸುಮ್ ಕೂತಿರ್ತಾರ, ತಪ್ಪು ಮಾಡಿದ್ರೆ ಮಾಡ್ಲಿ ಬಿಟ್ಬಿಡ, ನಮ್ಗೆ ಯಾಕ. ಶ್ರವಣ ನಕ್ಷತ್ರ ಹಂಗಲ್ಲ, ಹಿಂಗ್ ಮಾಡಬಾರ್ದು, ತಪ್ಪಿದು, ಹಿಂಗ್ ಸುಧಾರಿಸ್ಕೋ, ಹಿಂಗ್ ಸರಿ ಮಾಡು, ಹಿಂಗ್ ಒಳ್ಳೇದು ಮಾಡು ಅಂತ ಅವಾಗೆ ಹೋಗಿ ಮೇಲ್ಬಿದ್ದವ್ರು ಸರಿಪಡಿಸ್ ಬರ್ತಾರ. ಈ ಸುಧಾರಿಸುವ ಗುಣ, ಸಮಾಧಾನ ಮಾಡುವಂತ ಗುಣ, ತಪ್ಪು ಮಾಡಿದವರಿಗೆ ತಿಳಿಸಿ ಹೇಳಿ ಬುದ್ಧಿ ಹೇಳುವಂತ ಗುಣ, ಇದು ಶ್ರವಣ ನಕ್ಷತ್ರದ ಗುಣ. ಬಹಳ ಮಜಾ ಇರ್ತದೆ ಶ್ರವಣ ನಕ್ಷತ್ರ. 10 ಮಂದಿ ಮಾತು ಕೇಳಿ 10 ಮಂದಿ ಬೈದ್ರು ಬೈಸ್ಕೊಂಡು ಮತ್ತು ಸಮಾಧಾನದಿಂದ ಒಳ್ಳೆಯದನ್ನೇ ಪ್ರತಿಕ್ರಿಯೆ ಕೊಡುವಂಥದ್ದು. ಒಂದರ ನದಿ, ಗಿಡ, ಮರ ಇದ್ದಂಗ 10 ಕಲ್ ಹೊಡೆದ್ರು 10 ಹಣ್ಣ ಹೆಂಗ್ ಕೊಡ್ತದ ಗಿಡ, ಎಷ್ಟೇ ಗಲೀಜು ಮಾಡಿದ್ರು ಹೆಂಗೆ ಶುದ್ಧವಾದ ನೀರನ್ನೇ ಕೊಡ್ತದ ಜೀವ ರಕ್ಷಣೆಗಾಗಿ, ಹಂಗಿದ್ದಾಗ ಶ್ರವಣ ನಕ್ಷತ್ರ ಭಾರಿ ಒಳ್ಳೆ ನಕ್ಷತ್ರ ಇದೆ. ಮಧುರವಾದ ನಕ್ಷತ್ರ, ಒಳ್ಳೆ ಪರಿಮಳ ಕೊಡುವಂತ ನಕ್ಷತ್ರ. ಶ್ರವಣ ನಕ್ಷತ್ರದ 4 ಜನ ಇದಾರಪ್ಪ ಅಂತಂದ್ರ ಆ ವಾತಾವರಣ ಶಾಂತಯುಕ್ತವಾಗಿರ್ತದ ಅಂತ, ಒಳ್ಳೆ ಗುಣದವರಾಗಿರ್ತಾರಂತ. ಕಾಮ್, ಕ್ವೈಟ್, ಕಂಫರ್ಟೇಬಲ್, ಸಿಂಪಲ್. ಇವರು ಬೇಕಾದಷ್ಟು ಕ್ಷೇತ್ರಗಳಲ್ಲಿ ಇರಲಿಕ್ಕೆ ಸಾಧ್ಯ ಅದ. ಆದ್ರೆ ಲೆಕ್ಚರರ್, ಟೀಚರ್, ಉಪನ್ಯಾಸಕರು, ಒಳ್ಳೆ ಬರಹಗಾರರು ಇವರೆಲ್ಲ, ಅಥವಾ ಬೋಧಕರು, ಏನಾದ್ರು ತಿಳಿಸಿ ಹೇಳುವಂತವರು ಬಹಳ ಚಲೋ ಆಗಿರ್ತಾರೆ. ಇವರಿಗೆ ಬ್ಲಡ್ ಇಂಪ್ಯೂರಿಟೀಸ್ ಪ್ರಾಬ್ಲಮ್ಸ್ ಇರ್ತಾವ, ಬಹಳಷ್ಟು ಪಿಂಪಲ್ಸ್ ಆಗೋದು, ಕೂದಲುದೋರು, ಕಣ್ಣುರಿ, ಇನ್ಫ್ಲಮೇಷನ್, ಹಾರ್ಟ್ ಪ್ರಾಬ್ಲಮ್ಸ್, ತಾಯಿಯಿಂದ ಬರುವಂತಹ ರೋಗಗಳು, ತಾಯಿ ಮನೆಯಿಂದ ಬರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳು ಇವೆಲ್ಲ ಸಹಜವಾಗಿದ್ದೇ ಇರ್ತದೆ. ಶನಿ ಮತ್ತೆ ಚಂದ್ರ ಇವ್ರಿಗೆ ಯಾವಾಗ್ಲೂ ಡಿಪ್ರೆಷನ್ ಜಾಸ್ತಿ ಇರ್ತದ, ಸ್ಟ್ರೆಸ್ ಬಹಳ ಇರ್ತದ, ಕನ್ಸ್ಟ್ರೈನ್ಮೆಂಟ್ ಇರ್ತದ. ಶನಿಯಿಂದ ಸ್ವಲ್ಪ ಮೋಟಿವೇಶನ್ ಅವಶ್ಯಕತೆ ಇರ್ತದೆ. ನೋಡ್ರಿ, ಇವ್ರು ಮಂದಿಗೆ ಮೋಟಿವೇಟ್ ಮಾಡ್ತಾರ ಅಂದ್ರೂ ಎಷ್ಟೋ ಸರ್ತಿ ಇವ್ರು ಭಾಳ ಡಿವೇಟ್ ಆಗ್ತಿರ್ತಾರ, ಇವ್ರಿಗೆ ಮೋಟಿವೇಶನ್ ಅವಶ್ಯಕತೆ ಇರ್ತದ. ಏನ್ 10 ಮಂದಿಗೆ ಬುದ್ಧಿ ಹೇಳ್ತಿ, ನೀನ್ ಹೆಂಗ್ ಮಾಡ್ಕೊಂಡ್ರೆ ಹೆಂಗೋ ಅಂತ ಹೇಳ್ತಿರ್ತೀವಲ್ಲ, ಹಂಗಿರ್ತಾರ ಅವ್ರು. ತಮಗ್ ಬಹಳ ತ್ರಾಸ ಬಂತಂದ್ರ ಬಹಳ ಉಮೇದ್ ಆಗ್ಬಿಡ್ತಾರ, ಮಂದಿಗೆ ತ್ರಾಸ ಬಂತಂದ್ರ ಭಾರಿ ಪವರ್ಫುಲ್ ಆಗ್ತಾರ, ಅವ್ರ ಫುಲ್ ಹೆಲ್ಪ್ ಮಾಡ್ತಾರ. ತಮಗೆ ಏನಾರ ಅಥವಾ ತರ್ಕೊಳಕ್ಕೆ ಆಗುದಿಲ್ಲ. ಚಂದ್ರ ಸೂಕ್ಷ್ಮ, ವಿಷ್ಣು ದೇವತಾ ಸೂಕ್ಷ್ಮ ಇರ್ತಾರಪ್ಪ. ಇವ್ರಿಗೆ ಯಾರು ಮೋಟಿವೇಟ್ ಮಾಡುವಂತ ಅನಿವಾರ್ಯತೆ ಬರ್ತದೆ. ಮಕರ ರಾಶಿ ಶ್ರವಣ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರ್ತಾರಲ್ಲ, ಇದು ಪೂರ್ತಿ ಉಲ್ಟಾಯ ಕೇಸ್ ಇದು. ಶನಿ ಮಕರ ರಾಶಿ ಭಯಂಕರ ಪ್ರಾಕ್ಟಿಕಲ್, ಭಯಂಕರ ಕನ್ಸಿಸ್ಟೆನ್ಸು, ಏನ್ ಹೇಳಿದ್ರು ಕೇಳಂಗಿಲ್ಲ. ನೀ ಹೇಳಿದ್ ಯಾಕೆ ನಾ ಕೇಳ್ಬೇಕು ಅಂತಿರ್ತಾರ. ಶನಿ ಹೇಳೇ ನಿನ್ ಸಂಚೆ ಕೇಳೋದು, ಮತ್ತೊಬ್ರು ಹೇಳೋದಂಗೆ ಕೇಳೋಂಗಿಲ್ಲ ಇಲ್ಲ ಅಂತಾದ್ರಾಗ ಶ್ರವಣ ನಕ್ಷತ್ರ ಹಂಗಲ್ಲ, ಪಾಪ ಯಾರು ಹೇಳಿದ್ದು ಕೇಳುವಂತ ನಕ್ಷತ್ರ. ಅಂತಾದ್ರಾಗ ಮಹಾವಿಷ್ಣು ಎಲ್ಲರನ್ನು ಕಾಯ್ಬೇಕು, ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು, ಎಲ್ಲರೂ ರಕ್ಷಣೆ ಕೊಡ್ಬೇಕು ಅನ್ನುವಂತ ಸ್ವಭಾವ. ಇಂತಾದ್ರ ಮಂಗಳ ಬಂದ್ಬಿಟ್ಟ ಅಂತ ತಿಳ್ಕೊಡ್ರಿ. ಚಂದ್ರ ಮಂಗಳ ಇದು ರಾಜಯೋಗವನ್ನ ಕೊಡ್ತದೆ. ಅಗ್ರೆಸಿವ್ನೆಸ್, ಕನ್ಸಿಸ್ಟೆನ್ಸಿ, ಈ ಮಾರ್ಸ್ ನೇಚರ್ ಏನದಲ್ಲ, ಈ ಚಂದ್ರನಲ್ಲಿರ್ತಕ್ಕಂತಹ ಗುಣಗಳು ಶ್ರವಣ ನಕ್ಷತ್ರದಲ್ಲಿರ್ತಕ್ಕಂಥ ಸೌಮ್ಯ ಗುಣಗಳಿಗೆ ಇದು ಉಗ್ರತೆಯನ್ನು ತಂದು ಬಿಡ್ತದೆ. ಮಕರ ರಾಶಿ ಶ್ರವಣ ನಕ್ಷತ್ರ 1ನೇ ಚರಣದಲ್ಲಿ ಜನಿಸಿದವರು ಸೌಮ್ಯ ಇರೋದಿಲ್ಲ. ಅವ್ರು ಏನ್ ಕೇಳ್ತಾರ, ಏನ್ ಹೇಳ್ತಾರ, ಅದ್ರ ಮೇಲೆ ಒಂದು ಹೊಸ ಟಾಸ್ಕ್ ಮಾಡ್ತಾರ, ಹೊಸ ಕ್ರಿಯೇಟಿವಿಟಿ ಮಾಡ್ತಾರ. ನಾ ಹೇಳಿದಲ್ಲ, ಹೊಸದೇನೋ ಸಾಧನೆ, ಹೊಸದೇನೋ ಇನ್ವೆನ್ಷನ್, 10 ಮಂದಿ ವಿಷಯಗಳನ್ನ ತಗೊಂಡು ಹೊಸದೇನೋ ಒಂದ್ ಮಾಡೋದು. ಕ್ರಿಯಾಶೀಲತೆ, ಕ್ರಿಯೇಟಿವಿಟಿ, ಈ ಒಂದು ಟೆಕ್ನಾಲಜಿನ ಇರ್ತದಪ್ಪ, ಅದ್ರಾಗ ಯಾರ್ಯಾರು ಏನೇನೋ ಮಾಡ್ತಿರ್ತಾರೆ, ಅಷ್ಟ್ರದ್ದು ತಗೊಂಡು ಹೊಸದೇನೋ ಒಂದ್ ಮಾಡೋದು. ಮಕರ ರಾಶಿ ಶ್ರವಣ ನಕ್ಷತ್ರ 1ನೇ ಚರಣ, ಇದು ಬಹಳ ಉತ್ತಮವಾದಂತದ್ದು. ಇವರು ದುಡ್ಡನ್ನು ಸಂಪಾದನೆ ಮಾಡ್ತಾರ, ಬಹಳ ಧೈರ್ಯಶಾಲಿಗಳಾಗಿರ್ತಾರ, ಭಯಂಕರ ಸಿಟ್ಟಿನ ಸ್ವಭಾವದವರಾಗಿರ್ತಾರ, ಅಗ್ರೆಸಿವ್ ಇರ್ತಾರ, ಭಾರಿ ಪವರ್ಫುಲ್ ಇರ್ತಾರ, ಹೆದರ್ಸುವಂತ ಸ್ವಭಾವ ಇರ್ತದ, ಯಾರಿಗೂ ಹೆದರುವಂತ ಸ್ವಭಾವ ಇರೋದಿಲ್ಲ. ಉದ್ದ ಇರ್ತಾರ, ತೆಳ್ಳಗಿರ್ತಾರ, ಉದ್ದು ಮೂಗಿರ್ತದ. ಚಂದ್ರನಂತೆ ಗಿಡ್ಡು ದುಂಡು ಮುಖ ಇರಂಗಿಲ್ಲ. ಶಶಿಮಂಗಳ ಯೋಗ, ಶನಿ ಯೋಗ ಬರೋದ್ರಿಂದ ಇವರಲ್ಲಿ ಎಜುಕೇಶನ್ ಕೆಲವೊಂದ್ಸರ್ತಿ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಇನ್ಕಂಪ್ಲೀಟ್, ಆರಂಭ ಶೂರರಾಗಿರ್ತಾರ. ಶನಿ ಚಂದ್ರ ಮಂಗಳ ಬಂದ್ಬಿಟ್ಟು ಏನಾಗ್ತದ, ಆರಂಭ ಶೂರತೆ ಬರ್ತದೆ. ಸ್ಟಾರ್ಟಿಂಗ್ ನಾಗಿರೋ ಇಂಟ್ರೆಸ್ಟ್ ಆಮೇಲೆ ಇರಂಗಿಲ್ಲ ಇಲ್ಲ. ಮಕರ ರಾಶಿ ಶ್ರವಣ ನಕ್ಷತ್ರ 1ನೇ ಚರಣಕ್ಕೆ ಏನಾಗ್ತದೆ, ಸ್ಟಾರ್ಟಿಂಗ್ ನಾಗ ಇನ್ನೊಂದು ನಾಳಿಂದ ಜಿಮ್ ಹೋಗ್ತೀನಿ, ಒಂದು 3 ತಿಂಗಳು ಹೋಗ್ತಾರೆ, ಆಮೇಲೆ ಹೋಗೋದೇ ಇಲ್ಲ. ನಾಳಿಂದ ನಾ ಯೋಗ ಮಾಡ್ತೇನೆ, ಒಂದು 3 ತಿಂಗಳು ಬಹಳ ಉತ್ಸಾಹದಿಂದ ಮಾಡ್ತಾರೆ, ಆಮೇಲೆ ಮಾಡೋದೇ ಇಲ್ಲ. ಆರಂಭದಲ್ಲಿರೋ ಉತ್ಸಾಹ 1ನೇ ಪಾದರು ಮುಂದಿರೋದಿಲ್ಲ. ಯಾಕಂದ್ರೆ ಮಂಗಳ ಚಂದ್ರ ಶನಿ ಕೊಡೋದ್ರಿಂದ, ಶನಿ ಮಂಗಳ ಚಂದ್ರ ಮಹಾವಿಷ್ಣು. ಅದೇ 2ನೇ ಚರಣದವ್ರು ಹಂಗಲ್ಲ. ಮಕರ ರಾಶಿ ಶ್ರವಣ ನಕ್ಷತ್ರ 2ನೇ ಚರಣ ಬಂತ ತಿಳ್ಕೊಡ್ರಿ, ಭಯಂಕರ ಸುಖ ಜೀವಿಗಳಿವ್ರು.
ಒಳ್ಳೆ ಶ್ರೀಮಂತರ ಮನೇಲಿ ಹುಟ್ಟಿರ್ತಾರ, ಇಲ್ಲಾಂದ್ರೆ ತಮ್ಮ ವಿದ್ಯೆಯಿಂದ ಜ್ಞಾನದಿಂದ ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡ್ತಾರ. ಕಂಫರ್ಟೇಬಲ್ ಲೈಫು, ಲಕ್ಸುರಿಯಸ್ ಲೈಫು, ಎಂಟರ್ಟೈನ್ಮೆಂಟ್ ಲೈಫು, ಸುಖ ಭೋಗ ಸಂತೋಷ ನೆಮ್ಮದಿ ಆನಂದ ಆರಾಮ್ ಬೇಕು, ಆರಾಮಾಗಿದ್ದೆ, ಆರಾಮಾಗಿ ಮಲಗಿದೆ, ಕಂಫರ್ಟ್ ಝೋನ್ ಆಗಿದ್ದೆ, ರಿಲ್ಯಾಕ್ಸ್ ಆಗಿದ್ದೆ. ಇವರು ಶನಿಯ ಬುದ್ಧಿಯವರ ಇರ್ತಾರ. ಆ ಚಂದ್ರನ ಗುಣಗಳೇ ಹೊಂದಿರ್ತಾರ ಶ್ರವಣ ನಕ್ಷತ್ರದ. ಅಂದ್ರೆ ಇವ್ರಿಗೂ ಬಹಳಷ್ಟು ಕೇಳುವ ಬುದ್ಧಿ ಇರ್ತದ, ಶ್ರವಣ ಶಕ್ತಿ ಜಾಸ್ತಿ ಇರ್ತದ, ಇವರಲ್ಲೂ ಎಲ್ಲಾ ಕೌಶಲ್ಯಗಳು ಇರ್ತಾವ. ಆದ್ರ ಇವರು ಹೆಚ್ಚು ಕಷ್ಟ ಪಡ್ತಿರೋದಿಲ್ಲ, ಹೆಚ್ಚು ಪರಿಶ್ರಮ ಪಡ್ತಿರೋದಿಲ್ಲ. ಕಲಾ ಸಾಹಿತ್ಯ ಸಂಗೀತ ನೃತ್ಯ ವಾದ್ಯ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಪರ್ಫ್ಯೂಮ್ಸ್ ಬಟ್ಟೆ ಆಭರಣಗಳು ಡಿಸೈನ್ಸ್ ಇಂಥ ಕಡೆ ಹೆಚ್ಚು ಆಸಕ್ತಿ ಉಳ್ಳವರಾಗಿರ್ತಾರೆ. ಬಹಳ ಕಾನ್ಸಂಟ್ರೇಷನ್, ಬಹಳ ಏಕಾಗ್ರತೆ, ಒಳ್ಳೆ ಒಳ್ಳೆ ಈಗ ಇಮಿಟೇಷನ್ ಜ್ಯುವೆಲರೀಸು ಡಿಸೈನ್ಸ್. ಮಕರ ರಾಶಿ ಶ್ರವಣ ನಕ್ಷತ್ರ 2ನೇ ಚರಣ. ಸೂಕ್ಷ್ಮ ಸೂಕ್ಷ್ಮ ಡಿಸೈನು, ಸೂಕ್ಷ್ಮ ಪೇಂಟಿಂಗು, ಸೂಕ್ಷ್ಮ ಆರ್ಟ್, ಸೂಕ್ಷ್ಮವಾದ ವಾದ್ಯ, ಸೂಕ್ಷ್ಮವಾದ ಶ್ರವಣ ಎಲ್ಲ ಮಕರ ರಾಶಿ ಶ್ರವಣ ನಕ್ಷತ್ರ 2ನೇ ಪಾದ. ಶುಕ್ರ ಇರುವ ಕಾರಣ. ಅದೇ ಮಕರ ರಾಶಿ ಶ್ರವಣ ನಕ್ಷತ್ರ 3ನೇ ಚರಣ ಬಂತು ಅಂದ್ರೆ ಅಲ್ಲಿ ಬುಧ ಬರ್ತಾನೆ. ಬುದ್ಧಿ, ವಾಂಗ್ಮೀಯತೆ, ಒಳ್ಳೆ ಸ್ಟೋರಿ ರೈಟರ್, ಒಳ್ಳೆ ಫಿಲ್ಮ್ ಸ್ಟೋರಿ ರೈಟರ್, ಕಥೆ ಬರೆಯೋರು, ಗಣಿತಜ್ಞರು. ಈ ಶ್ರವಣ ಶಕ್ತಿ ಮತ್ತೆ ಈ ಲಿಖಿತ ಶಕ್ತಿ ರೈಟಿಂಗ್ ಪವರ್ ಜಾಸ್ತಿ ಇರೋದ್ರಿಂದ ಒಳ್ಳೆ ವಕೀಲರು, ವಾದ ವಿವಾದ ಮಾಡುವಂತವ್ರು. ಮಕರ ರಾಶಿ ಶನಿ ವಾದ ವಿವಾದ, ಶ್ರವಣ ಒಳ್ಳೆ ಕೇಳುವಂತ ಶಕ್ತಿ, ಬುಧ ವಿಷ್ಣು ಸೋಲೆ ಇಲ್ಲ, ಇಂಥವ್ರು ಒಳ್ಳೆ ವಕೀಲರಾಗ್ತಾರ, ವಾದ ತರ್ಕ ಮಾಡುವಂತವ್ರು ಆಗ್ತಾರ. ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಆಗೋ ಸಾಧ್ಯತೆ ಇರ್ತದೆ, ಒಳ್ಳೆ IAS IPS ಅಧಿಕಾರಿ ಆಗುವಂತ ಸಾಧ್ಯತೆ ಇರ್ತದೆ, ಒಳ್ಳೆ ಪೊಸಿಷನ್ ಅಲ್ಲಿ ಬರುವಂತವ್ರು, ಒಳ್ಳೆ ಅಧಿಕಾರದಲ್ಲಿ ಬರುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಕಾಂಪಿಟೇಷನ್ ಅಲ್ಲಿ ಗೆಲ್ಲುವಂತ ಕ್ಷಮತೆ ಜಾಸ್ತಿ ಇರ್ತದೆ. ಶನಿ ಚಂದ್ರ ಬುಧ. ಆದರೆ ಶ್ರವಣ ನಕ್ಷತ್ರದ 3ನೇ ಚಂದ್ರನಿಗೆ ಮಾನಸಿಕ ಖಿನ್ನತೆ, ಆರೋಗ್ಯದಲ್ಲಿ ಹೆಚ್ಚು ತೊಂದರೆ, ನರ ದೌರ್ಬಲ್ಯತೆ, ಡಿಸಿಷನ್ ಮೇಕಿಂಗ್ ಪವರ್ ಕಡಿಮೆ ಇರ್ತದ, ಕಾನ್ಫ್ಲಿಕ್ಟ್ಸ್ ಬಹಳ ಆಗ್ತಿರ್ತದ. ಡಿಸಿಷನ್ಸ್ ತಗೋಬೇಕಾದಾಗ ಕನ್ಫ್ಯೂಸ್, ಮಂದಿಗೆ ಪಟ ಪಟ ಡಿಸಿಷನ್ ಹೇಳ್ತಾರೆ, ಏನ್ ಹಿಂಗ್ ಮಾಡಂತ ಸ್ವಂತಕ್ಕೆ ಬಂದಾಗ ಬಹಳ ಕಷ್ಟ ಆಗ್ತಿರ್ತದೆ. ಯಾಕಂದ್ರೆ ಬುಧನಿಗೂ ಚಂದ್ರನಿಗೆ ಆಗ್ಬರೋದಿಲ್ಲ. ಚಂದ್ರನಿಗೆ ಶನಿ ಚಂದ್ರನ್ ಕಂಡ್ರೆ ಆಗೋದಿಲ್ಲ. ಚಂದ್ರನಿಗೆ ಯಾರು ಶತ್ರು ಇಲ್ಲ, ಬುಧನೂ ಶತ್ರು ಅಲ್ಲ, ಶನಿನೂ ಶತ್ರು ಅಲ್ಲ. ಆದ್ರೆ ಬುಧ ಚಂದ್ರನ ಶತ್ರು ನೋಡ್ಕೊತಾನ, ಶನಿ ಚಂದ್ರನನ್ನ ಸಮತ್ವವಾಗಿ ನೋಡ್ಕೊತಾನ. ಹಿಂಗಿರೋದ್ರಿಂದ ಸ್ವಲ್ಪ ಮಕರ ರಾಶಿ ಶ್ರವಣ ನಕ್ಷತ್ರ 3ನೇ ಚರಣದಲ್ಲಿ ಜನಿಸಿದವರು ಎಷ್ಟೇ ಜಾಣತನ ಇದ್ರು ಕೂಡ ಮಾನಸಿಕವಾಗಿ ವೀಕ್ ಇರ್ತಾರ, ಪಟ್ಟನೆ ಹೆದರ್ತಾರ. ಅವ್ರನ್ನ ಹೆದರ್ಸ್ರೆ ಹೆದರ್ ಬಿಡ್ತಾರ. ಅವ್ರು ಏನಾರ ಒಂದವ್ರಿಗೆ ಕಾನ್ಫ್ಲಿಕ್ಟ್ ಮಾಡಿ ಸಿಕ್ಕೊಂಡ್ಬಿಡ್ತಾರ. ಇವ್ರನ್ನ ಈಸಿಯಾಗಿ ನಾವು ವಶದಲ್ಲಿ ತಗೋಬಹುದು. ಅದೊಂದು ನೆಗೆಟಿವ್ ಎನರ್ಜಿ ಇರ್ತದೆ, ನೆಗೆಟಿವ್ ಫ್ಯಾಕ್ಟ್ ಇರ್ತದೆ. ಅದೇ ಮಕರ ರಾಶಿ ಶ್ರವಣ ನಕ್ಷತ್ರ 4ನೇ ಚರಣದವ್ರು ಬಂದ್ರ ಇಲ್ಲಿ ಶನಿ ಚಂದ್ರ ವಿಷ್ಣು ಇದ್ದ ಅಂದ್ರ ಸಾಕ್ಷಾತ್ ಕೃಷ್ಣ ಇದ್ದಂಗ. ಇವರು ಸೈಕಾಲಜಿಸ್ಟ್, ಸೋಶಿಯಾಲಜಿಸ್ಟ್, ಕ್ರಿಮಿನಾಲಜಿ, ಸೈಕಿಯಾಟ್ರಿ, ಡೀಪ್ ರಿಸರ್ಚ್, ಮೈನ್ಸ್, ವೋರ್ಸ್, ಪ್ಯಾಥಾಲಜಿಸ್ಟ್, MBBS ಮಾಡಿ ರಕ್ತ ತಪಾಸಣೆ ಮಾಡುವಂತವ್ರು, ಡೀಪ್ ರಿಸರ್ಚ್, ಡೀಪ್ ಸ್ಟ್ರೆಂತ್ ಇರೋರು, ಹೈನುಗಾರಿಕೆ, ಅಗ್ರಿಕಲ್ಚರ್, ದೊಡ್ಡ ಪ್ರಮಾಣಕ್ಕೆ ಅಗ್ರಿಕಲ್ಚರು. ಮಕರ ರಾಶಿ ಶ್ರವಣ ನಕ್ಷತ್ರ 4ನೇ ಪಾದ ಚಂದ್ರ. ಭಾರಿ ಮಜಾ ಇರ್ತಾರ. ಮನಸ್ಸು ಬಹಳ ದೃಢ ಇರ್ತದ. ಒಳ್ಳೆ ಹಿಪ್ನೋಥೆರಪಿಸ್ಟು, ಸೈಕಾಲಜಿಸ್ಟು, ಸೋಶಿಯಾಲಜಿಸ್ಟು, ಕ್ರಿಮಿನಾಲಜಿಸ್ಟು ಅಥವಾ ಈ ಪ್ಯಾಥಾಲಜಿಸ್ಟು MBBS ಮಾಡಿ ಒಟ್ಟು ಟೆಸ್ಟ್ ರಿಸರ್ಚ್ ಅಥವಾ ಅಗ್ರಿಕಲ್ಚರ್ ಅಲ್ಲಿ ಇದ್ರು ಅಂದ್ರೆ ಒಳ್ಳೆ ಅಗ್ರಿಕಲ್ಚರ್, ವೆಜಿಟೇಬಲ್ಸ್. ಇವೆಲ್ಲಕ್ಕಿಂತ ಇನ್ನೊಂದು ಸ್ಟ್ಯಾಂಡರ್ಡ್ ಫೀಲ್ಡ್ ಏನಪ್ಪಾ ಅಂತಂದ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಶನಿ ಕೆಮಿಕಲ್, ಶ್ರವಣ ನಕ್ಷತ್ರ ಚಂದ್ರ ಅಂತಂದ್ರೆ ಮೆಡಿಸಿನ್ಸ್, ಔಷಧಿ. 4ನೇ ಚರಣ ಅಂದ್ರೆ ಔಷಧಿ. ಬಿ ಫಾರ್ಮಾ, ಮೆಡಿಕಲ್ ಶಾಪ್, ಮೆಡಿಕಲ್ ಕಂಪನಿ, ಮೆಡಿಕಲ್ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ, ಇಲ್ಲಿ ಕೆಲಸ ಮಾಡುವಂತವರು, ಆಯುರ್ವೇದ, ಇಂಥಲ್ಲಿ ಕ್ಷೇತ್ರಗಳಲ್ಲಿ ಸಾಧನೆ, ಉದ್ಯೋಗ, ಸಂಪಾದನೆ, ಹೆಸರನ್ನ ಮಾಡುವಂತವರಾಗಿರ್ತಾರ. ದೊಡ್ಡ ಇಂಡಸ್ಟ್ರಿ, ಕಂಪನಿ, ಫ್ಯಾಕ್ಟರಿಯನ್ನ ಹಾಕುವಂತ ಸಾಮರ್ಥ್ಯ ಇವ್ರಿಗಿರ್ತದ. ಯಾವ್ದ್ರಲ್ಲಿ? ಆಯುರ್ವೇದ, ಡೇರಿ ಫಾರ್ಮಿಂಗ್, ಹೈನುಗಾರಿಕೆ, ಅಗ್ರಿಕಲ್ಚರ್, ವೆಜಿಟೇಬಲ್ಸ್, ಇಷ್ಟು ಅನೇಕ ಕ್ಷೇತ್ರಗಳಲ್ಲಿ ಇವ್ರಿಗೆ ಬ್ಲಡ್ ಇಂಪ್ಯೂರಿಟೀಸು, ಆಮೇಲೆ ಈ ನಾವೆಲ್ಲ ಹುಣ್ಣು ಅಂತೀವಲ್ಲ, ಹುಣ್ಣಾಗೋದು, ಕುರ್ರ ಆಗೋದು, ಗಾಯ ಆಗೋದು, ಪಿತ್ತಗಾದ್ರೆ ಆಗೋದು, ಪಿತ್ತ ಸ್ವಭಾವ, ಬೇರೆ ಬೇರೆ ಆರೋಗ್ಯದ ತೊಂದರೆಗಳು ಇವ್ರಿಗೂ ಹೆಚ್ಚಾಗಿರ್ತಾವ. ಮಾನಸಿಕವಾಗಿ ಬಹಳ ಸ್ಟ್ರಾಂಗ್ ಇರ್ತಾರ. ಮಕರ ರಾಶಿ ಶ್ರವಣ ನಕ್ಷತ್ರ 4ನೇ ಚರಣ. ಮೆಂಟಲಿ ದೇ ಆರ್ ವೆರಿ ಸ್ಟ್ರಾಂಗ್, ದೇ ಆರ್ ಗುಡ್ ಸೈಕಾಲಜಿಸ್ಟ್. ಅವರಿಗೆ ಆಧ್ಯಾತ್ಮಿಕ ಚಿಂತನೆ ಚೆನ್ನಾಗಿ ಗೊತ್ತಿರ್ತದ.
ಈ ರೀತಿ ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ವಭಾವ ಹಾಗೂ ಗುಣಧರ್ಮ. ನಾವು ಮಾಡುವಂತಹ ಈ ಕಾರ್ಯಕ್ರಮ ರಾಶಿ ನಕ್ಷತ್ರ ಮಾಲಾ ಕಾರ್ಯಕ್ರಮ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಇದನ್ನು ಇಷ್ಟಪಡಿ ಲೈಕ್ ಮಾಡ್ರಿ. ಇದನ್ನು ನಿಮ್ಮ ಪ್ರೀತಿ ಪಾತ್ರರಲ್ಲಿ, ನಿಮ್ಮ ಬಂಧು ಮಿತ್ರರಲ್ಲಿ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಆಗ್ರಿ, ಬೇರೆಯವರಿಗೂ ಸಬ್ಸ್ಕ್ರೈಬ್ ಆಗುವಂತೆ ವಿನಂತಿಸಿ. ಹಾಗೆ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳುತ್ತಾ ಇದನ್ನ ಕಾರ್ಯಕ್ರಮ ಮತ್ತು ಸಂಚಿಕೆಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.